ಯಾರಿದ್ದೀರಾ? ಹೇಮ ಅವರೇ, ಚೆನ್ನಾಗಿದ್ದೀರಾ? 14 ವರ್ಷದ್ದು ಮಗಳಿದ್ದಾಳಲ್ವಾ ನಿಮ್ಗೆ? HPV ವ್ಯಾಕ್ಸಿನ್ ಬಂದಿದೆ, ಹಾಕಿಸ್ತೀರಾ? ಅರಳಿ ಹಾಸ್ಪಿಟಲ್ ಅಲ್ಲೇ ಫ್ರೀ ಹಾಕ್ತಾರೆ, ಡೈಲಿ ಇರುತ್ತೆ. ಅದರಿಂದ ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ತಡೆಗಟ್ಟಬಹುದು. ಹಾಗಾಗಿ ಹಾಕ್ಸಿ. ಬೇಡ, ಗರ್ಭಕೋಶದ ಸಮಸ್ಯೆ ಏನು ಯಾರಿಗೂ ಬರ್ದಿತ್ತೇನು ಬರ್ತಾ ಇಲ್ಲ, ಬೇಡ ಅಂತ ಹೇಳಿ ಬೇಡ ಅಂತಲೂ ಹೇಳಿದ್ದಾರೆ. ಹಂಗಾಗಿ ನಾನು ನೋಡೋಣ ತಡೀರಿ. ಇಲ್ಲೇ ಸಿಸ್ಟರ್ ಬಂದಿದ್ದಾರೆ ಪಕ್ಕದ ಮನೆಗೆ. ಸಿಸ್ಟರ್, ಇಲ್ಲಿ ಹೇಮಾ ಅಂತ ಅವ್ರ ಮನೆಗೆ ಬಂದಿದ್ದೀನಿ. 14 ವರ್ಷದ ಮಗಳಿದ್ದಾಳೆ. ಅವರು ವ್ಯಾಕ್ಸಿನ್ HPV ವ್ಯಾಕ್ಸಿನ್ ಹಾಕ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವ್ ಎಷ್ಟೇ ಇದ್ ಮಾಡಿದ್ರು ಅವ್ರು ಹಾಕ್ಸಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸಿಸ್ಟರ್, ಸ್ವಲ್ಪ ಬರ್ತೀರಾ ಇಲ್ಲಿಗೆ? ಹೇಮಾ ಅಂತ ವ್ಯಾಕ್ಸಿನ್ ಗೆ ಹೇಳಿದ್ರೆ ಅವ್ರು ನಾವ್ ಹಾಕ್ಸಲ್ಲ ಅಂತ ಇದ್ದಾರೆ. ಅದಕ್ಕೆ ನಿಮಗೊಂದ್ಸರಿ ಹೇಳಿದೆ. ಕೊರೋನಾ ಟೈಮಲ್ಲಿ ಇಂಜೆಕ್ಷನ್ ಹಾಕ್ಸಿ ಅಲ್ಸಾಯಿ ನೋವು ಈ ನೋವು ಅಂತ ಹೇಳ್ತಿದ್ದಾರೆ. ಇನ್ ಮಕ್ಳಿಗೂ ಮಕ್ಳಾಗ್ದಂಗೆ ಏನಾದ್ರು ಸಮಸ್ಯೆ ಆಗ್ತದಂದ್ರೆ ಅವ್ರು ಹಾಕ್ಸೋದೇ ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಹಾಕ್ಸೋದೇ ಇಲ್ಲ. ನೋಡಿ, HPV ಅನ್ನೋ ವೈರಾಣುವಿಂದ ನಮ್ಮ ದೇಹಕ್ಕೆ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಅನ್ನೋದು ರೋಗ ಬರ್ತಾ ಇದೆ. ಅದು ಬರಬಾರ್ದು ಅಂತ ಹೇಳಿ ಸರ್ಕಾರದಿಂದ ಲಾಂಚ್ ಮಾಡಿದ್ದಾರೆ. ಇದು ಹೆಣ್ಮಕ್ಳಿಗೆ ಅಂದ್ರೆ 14 ವರ್ಷದ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಹಾಕೋದು. ನೀವು ಬೇರೆ ಫೇಕ್ ವಿಡಿಯೋಗಳನ್ನ ನೋಡಿರೋದಾಗ್ಲಿ ಅಥವಾ ಬೇರೆ ಹೇಳಿದ ಸುಳ್ಳು ಸುದ್ದಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಮಗುವಿನ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಅವಳಿಗೆ ಕರ್ಕೊಂಡ್ ಬಂದ್ಬಿಟ್ಟು ಪ್ರತಿದಿನ ಉಚಿತವಾಗಿ ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಮಗುನ ಕರ್ಕೊಂಡ್ ಬಂದು ಲಸಿಕೆಯನ್ನ ಹಾಕಿಸಿ. ನಮ್ಮ ಆಶಾ ಕಾರ್ಯಕರ್ತೆ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಥವಾ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ನೀವು ಮಾತಾಡಿ ಕ್ಲಾರಿಫೈ ಮಾಡ್ಕೋಬಹುದು. ಮಗುವಿನ ಆಧಾರ್ ಕಾರ್ಡ್ ತಗೊಂಡ್ಬನ್ನಿ. ನೀವು ವ್ಯಾಕ್ಸಿನ್ ಹಾಕ್ಸಿದಕ್ಕೆ ನಾವು ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಮಗುಗೆ ಲಸಿಕೆ ಆಗಿದೆ ಅಂದ್ಬಿಟ್ಟು. ಏನ್ ಮಾಡೋದಮ್ಮ, ಹೋಗಿ ಹಾಕ್ಸ್ಕೊಬಾರ್ವಾ? ಸುಚಿತ್ರ ಅವ್ರಪ್ಪ ಕರ್ಕೊಂಡೋಗಿ ಅವಳಿಗೆ ಹಾಕ್ಸ್ಕೊ ಬಂದಿದ್ದಾರೆ. ನನಗೂ ಹಾಕ್ಸಮ್ಮ ಕರ್ಕೊಂಡು. ನಿಮ್ಮ ಅಪ್ಪ ನನಗ್ ಬಂದ್ರೆ ಸರಿಯಾಗಿ ಹೊಡಿತಾರೆ. ಇಂಜೆಕ್ಷನ್ ಹಾಕ್ಸ್ಬೇಡ ಅಂತ ಹೇಳೋದೇ ಬೇಡಮ್ಮ, ಹಾಕ್ಸ್ಕೊ ಈಗ ಇಂಜೆಕ್ಷನ್ ಬೇಡ, ಏನು ಬೇಡ. ಬೇರೆ ಮನೆ ಮಕ್ಳು ಹಾಕ್ಸ್ಕೊ ಬಂದವಲ್ಲ, ಅವ್ ಹಾಕ್ಸ್ಕೊ ಬರ್ಲಿ, ನಿಮಗೆ ಇಂಜೆಕ್ಷನ್ ಬೇಡ. ಏನಾಯ್ತು? ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ್ದು ಕ್ಯಾನ್ಸರ್ ಇರುತ್ತಲ್ಲ, ಅದೊಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಅವ್ರು 14 ವರ್ಷ ಇದ್ದಾಗ ಸರ್ಕಾರದಿಂದ HPV ವ್ಯಾಕ್ಸಿನ್ ಹಾಕ್ಸಕ್ಕೆ ಹೇಳಿದ್ರಲ್ಲ, ಹಾಕ್ಸಿದ್ವಿ. ಅವತ್ತಿನ ದಿನ ನೀವು ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದಿದ್ರೆ ಈ ತರ ಸಮಸ್ಯೆಗಳು ನಿಮಗೆ ಬರ್ತಾ ಇರಲಿಲ್ಲ. ನಾನೀಗ ಒಂದು ಹಾಸ್ಪಿಟಲ್ಗೆ ಬರೆದು ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಅವರಿಗೆ ತೋರಿಸಿ. ಆಶಾ ವರ್ಕರ್ ಬಂದು ನಮ್ಮ ಮನೆ ಹತ್ರ ಹೇಳಿದ್ರು, ಸಿಸ್ಟರ್ ಬಂದು ಹೇಳಿದ್ರು. ಅವತ್ತು ಹಾಕ್ಸಿ ಅಂದಾಗ ಆ ಟೈಮಲ್ಲಿ ನನಗೆ ಹಾಕ್ಸ್ಕೊಳಕ್ಕಾಗಲಿಲ್ಲ, ನನ್ನ ಮಗಳಿಗೆ ಹಾಕ್ಸಕ್ಕಾಗಲಿಲ್ಲ. ಇವತ್ತು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂದ್ರೆ ಅಷ್ಟು ದೊಡ್ಡ ತಪ್ಪು. ನನ್ನ ತಂದೆ ತಾಯಿ HPV ವ್ಯಾಕ್ಸಿನ್ಗೆ ಕರ್ಕೊಬಂದು ಹಾಕ್ಸಿದ್ರೆ ಇವತ್ತು ನಾನು ಈ ಗರ್ಭಕಂಠ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರಲಿಲ್ಲ. ಈ ವಿಡಿಯೋದಲ್ಲಿ ಆಗಿರೋ ತರ ನಿಮ್ಮನೇಲೂ ಆಗ್ಬಾರ್ದಲ್ವಾ? ಹಾಗಾದ್ರೆ ಈಗಲೇ ಎಚ್ಚೆತ್ಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ 14 ರಿಂದ 15 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ HPV ವ್ಯಾಕ್ಸಿನ್ ದೊರೆತಾ ಇದೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ನಿರ್ಲಕ್ಷಿಸಿ ಪಶ್ಚಾತ್ತಾಪ ಪಡಬೇಡಿ. ಜೀವನದಲ್ಲಿ ಕೆಲವೊಮ್ಮೆ ಚಿಕ್ಕ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆ ಆಗಬಹುದು. ಒಂದು ವ್ಯಾಕ್ಸಿನ್ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ.